ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೋವಿಡ್-19 ಡೈಲಿ ಅಪ್ಡೇಟ್ಸನ್ನು, ಎಷ್ಟು ಕೇಸ್ ಅಪ್ಡೇಟ್ ಆಗಿದೆ, ಎಷ್ಟು ಆಕ್ಟಿವ್ ಇದೆ, ಎಷ್ಟು ರಿಕವರ್ಡ್ ಆಗಿದ್ದಾರೆ ಅಂತ ಡೀಟೇಲ್ಸನ್ನು, ಡೈಲಿ ಅಪ್ಡೇಟ್ಸನ್ನು ನಮ್ಮ ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕಾಗಿ ನಾವು ಯೂಸ್ ಮಾಡ್ತಿರೋ ವೆಬ್ಸೈಟ್ www.covid19india.org ಅಂತ. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕಾಪಿ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ನೋಡಿ, ಇದರಲ್ಲಿ ತುಂಬ ಡೀಟೇಲ್ಸ್ ಇದೆ. ನಮಗೆ ಅದು ಈಸಿಯಾಗಿ ನಮಗೆ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ 1 by 1 ಆಗಿ ನೋಡ್ತಾ ಹೋಗ್ತೀನಿ ನಾನು. ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಮೂನ್ ಇದೆ ನೋಡಿ, ಇದು ನಮಗೆ ಡೇ ನೈಟ್ ಮೋಡ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ಚ್ ಬಟನ್ ಇದೆ. ಸರ್ಚ್ ಬಟನಲ್ಲಿ ನಾವು ನಮಗೆ ಲೊಕೇಶನ್ಸ್ ವೈಸ್ ನಮಗೆ ಸರ್ಚ್ ಮಾಡ್ಬೋದು, ನಮ್ಮ ಏರಿಯಾದ ಡೀಟೇಲ್ಸನ್ನು ನೋಡೋಕ್ಕೆ. ಇಲ್ಲಾಂದರೆ ಇಲ್ಲಿ ನಿಮಗೆ ಎಸೆನ್ಷಿಯಲ್ಸ್ ಇದೆ, ಇವಾಗ ಅದು ನಿಮಗೆ ತೋರಿಸ್ತೀನಿ. ಬ್ಯಾಂಗ್ಳೂರ್ ಅಂತ ನಾವಿಲ್ಲಿ ಸರ್ಚ್ ಮಾಡಿದ್ರೆ ಬ್ಯಾಂಗ್ಳೂರ್ ಏರಿಯಾದಲ್ಲಿ ಏನೇನಿದೆ, ಇವಾಗ ಪೊಲೀಸ್ ಸ್ಟೇಷನ್ ಇಲ್ಲಿ ಅಪ್ಡೇಟ್ ಆಗಿದೆ. ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ಇಮೋಷ್ನಲ್ ಸಪೋರ್ಟ್ ಅವರದ್ದು ಅಡ್ರೆಸ್ ಆ್ಯಂಡ್ ನಂಬರ್ಸ್ ಇಲ್ಲಿ ನಿಮ್ಯಾನ್ಸ್ದು ಅಪ್ಡೇಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಚೆಸ್ಟ್ ಡಿಸೀಸ್ದು ಅವ್ರದ್ದು ಅಪ್ಡೇಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಬ್ಯಾಂಗ್ಳೂರ್ ಫ್ರೀ ಫುಡ್, ಎಲ್ಲೆಲ್ಲಿ ಫ್ರೀ ಫುಡ್ ಸಿಗುತ್ತಂತ ಇದೆ. ಬ್ಯಾಂಗ್ಳೂರ್ ಫುಡ್ ಹೆಲ್ಪ್ಲೈನ್ ಇದೆ. ಕರ್ನಾಟಕ ಸಿವಿಲ್ ಡಿಫೆನ್ಸ್ದು ಇದೆ. ಹಸಿರು ದಳದ್ದು ಫ್ರೀ ಫುಡ್ ಇದೆ. ಗುಬ್ಬಚ್ಚಿ ಲಿಯನಿಂಗ್ ಕಮ್ಯುನಿಟಿ ಇದು ಎಲ್ಲೆಲ್ಲಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಮಗೆ ಅದಕ್ಕಿಂತ ಕೆಳಗಡೆ ಬಂದರೆ ಸರ್ಚ್ ಬಟನ್ದು ಕೆಳಗಡೆ ನೋಡಿ, ಡೇಟ್, ಟೈಮ್ ಪ್ಲಸ್ ಒಂದು ಬೆಲ್ ಐಕನ್ ಕೊಟ್ಟಿದ್ದಾರೆ. ಸೊ ಬೆಲ್ ಐಕನ್ ಟಚ್ ಮಾಡಿದ್ರೆ ನೋಡಿ, ಇವಾಗ ರೀಸೆಂಟಾಗಿ ಬಂದಿರುವ ಅಪ್ಡೇಟ್ಸ್ ಇಲ್ಲಿ ನೋಟಿಫಿಕೇಷನ್ ಥರ ಬಂದಿರುತ್ತೆ ನೋಡಿ. 13 minutes ago 17 recoveries in Orissa, it's great. 32 minutes ago 1 case in Haryana. 42 minutes ago 15 cases in Haryana. Okay, total 15 plus 1 16 cases ಇವತ್ತು ಹರಿಯಾಣದಲ್ಲಿ ಅಪ್ಡೇಟ್ ಆಗಿದೆ. ಸೊ ಅದು ನೋಟಿಫಿಕೇಷನ್ಸ್ ಬಂದಿರುತ್ತೆ ಇವತ್ತಿದ್ದು. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ಡ್ ಕೇಸಸ್ 67,700 ಕೇಸಸ್ ಇವತ್ತಿಗೆ ಅಪ್ಡೇಟ್ ಆಗಿದೆ. ಅದರಲ್ಲಿ ಆ್ಯಕ್ಟಿವ್ ಕೇಸಸ್ ಎಷ್ಟಿದೆ, ರಿಕವರ್ಡ್ ಎಷ್ಟಾಗಿದೆ, ಎಷ್ಟು ಜನ ಡಿಸೀಸ್ ಆಗಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದ ಕೆಳಗಡೆ ಬಂದರೆ ನಮಗೆ ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ, ತಮಿಳುನಾಡು, ರಾಜಸ್ಥಾನ್ ಅಂತ 1 by 1 ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸನ್ನು. ನಮಗೆ ನಮ್ಮ ಕರ್ನಾಟಕದ್ದೇ ನೋಡೋಣ. ಕರ್ನಾಟಕ ನೋಡಿ, ಕರ್ನಾಟಕದಲ್ಲಿ 10 ಕೇಸಸ್ ಇವತ್ತು ಆ್ಯಡ್ ಆಗಿದೆ. ಇಲ್ಲಿ ರೆಡ್ಡಲ್ಲಿ ಅವರು ಮಾರ್ಕ್ ಮಾಡಿದ್ದಾರೆ 10 ಕೇಸಸ್ ಅಂತ ಅಪ್ ಮಾಡಿದ್ದಾರೆ. ಅದು ಇವತ್ತು ಆ್ಯಡ್ ಆಗಿರೋ ಕೇಸಸ್ಸು. ನಮಗೆ ಕರ್ನಾಟಕನ ಟಚ್ ಮಾಡಿದ್ರೆ ಇಲ್ಲಿ ನಮಗೆ ಡಿಸ್ಟ್ರಿಕ್ಟ್ ವೈಸ್ ಬರುತ್ತೆ. ಈ 10 ಕೇಸಸ್ ಇವತ್ತು ಆ್ಯಡ್ ಆಗಿರೋದು ಎಲ್ಲೆಲ್ಲಿ ಅಂತ ನೋಡೋಣ. ಹಾವೇರಿಯಲ್ಲಿ 1 ಕೇಸಸ್ ಆಗಿದೆ, ಬೀದರಲ್ಲಿ 2, ಬಿಜಾಪುರದಲ್ಲಿ 1, ಬಾಗಲಕೋಟೆಯಲ್ಲಿ 2, ದಾವಣಗೆರೆಯಲ್ಲಿ 3. ಈ ಥರ 10 ಕೇಸಸ್ದು ಡೀಟೇಲ್ಸ್ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿರ್ತಾರೆ. ಇನ್ನೊಂದು ಸಲ ನಾವು ಸ್ಟೇಟಲ್ಲಿ ಟಚ್ ಮಾಡಿದ್ರೆ ಓಕೆ, ಅದು ಕರ್ನಾಟಕ ಅಂತ ಬರೆದು ಅದರ ನೆಕ್ಸ್ಟ್ ಒಂದು ಸಣ್ಣ ಡೋಟ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಟಚ್ ಮಾಡಿದ್ರೆ ಸ್ಟೇಟ್ ವೈಸ್ ಇರೋ ನೋಟಿಫಿಕೇಷನ್ಸಲ್ಲಿ ನಮಗೆ ಅವೈಲೇಬಲ್ ಇದೆ. 1 active case in Karnataka reduced as a confirmed patient dead of non-COVID-19 related reasons. ಓಕೆ, ಈ ಥರ ಸ್ಟೇಟ್ ವೈಸ್ ನೋಟಿಫಿಕೇಷನ್ಸ್ನು ಕೊಡ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಅದಕ್ಕಿಂತ ಕೆಳಗಡೆ ಬಂದರೆ ಎಲ್ಲ ಸ್ಟೇಟ್ದು ಗ್ರ್ಯಾಂಡ್ ಟೋಟಲ್ ಆಗಿ ಎಷ್ಟೆಷ್ಟು ಕೇಸಸ್ ಆಗಿದೆ, ಎಷ್ಟು ಮೇಲ್ಗಡೆ ಕೊಟ್ಟಿರೋದನ್ನು ಇಲ್ಲಿ ಟೋಟಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇಂಡಿಯಾ ಮ್ಯಾಪನ್ನು ಕೊಟ್ಟಿದ್ದಾರೆ. ಅಲ್ಲಿನೂ ಅವ್ರ ಮೇಲ್ಗಡೆ ಹೆಡ್ಡಿಂಗಲ್ಲಿ ಇಂಡಿಯಾ ಮ್ಯಾಪ್ ಅಂತ ಕೊಟ್ಟು ಅದರ ಕೆಳಗಡೆ ಕೇಸಸ್ದು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 10 minutes ago ಅವರು ಲಾಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ಇಂಡಿಯಾ ಮ್ಯಾಪಲ್ಲಿ ನೋಡಿ, ನಮಗೆ ಇಂಡಿಯಾ ಮ್ಯಾಪಲ್ಲೂ ನಮಗೆ ಕರ್ನಾಟಕದೇ ಚೆಕ್ ಮಾಡೋಣ. ಕರ್ನಾಟಕದ್ದು ಮ್ಯಾಪ್ ಟಚ್ ಮಾಡಿದ್ರೆ ಕರ್ನಾಟಕದ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಎಷ್ಟು ಕೇಸಸ್ ಕರ್ನಾಟಕದಲ್ಲಿ ಕನ್ಫರ್ಮ್ ಇದೆ, ಎಷ್ಟು ಆ್ಯಕ್ಟಿವ್ ಇದೆ, ಎಷ್ಟು ರಿಕವರ್ಡ್ ಆಗಿದೆ, ಎಷ್ಟು ಡೆತ್ ಆಗಿದೆ ಅಂತ. ಮ್ಯಾಪ್ದು ಔಟ್ಸೈಡ್ ಚೆಕ್ ಮಾಡಿದರೆ ಹೇಗೆ ಇಂಡಿಯಾದ ಮ್ಯಾಪ್ ಬಂದಿರುತ್ತೆ. ಇದರಲ್ಲಿ ನಮಗೆ ಟೋಟಲ್ ಕೇಸಸ್ ಪರ್ ಮಿಲಿಯನ್ ಇಲ್ಲ ಝೋನ್ಸ್, ಈ ಥರ 3 ಟೈಪ್ ಡಿವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಈ ಝೋನಲ್ಲಿ ಟಚ್ ಮಾಡಿದ್ರೆ ಗ್ರೀನ್ ಝೋನ್ ಎಲ್ಲಿದೆ, ರೆಡ್ ಝೋನ್ ಆ್ಯಂಡ್ ಯೆಲ್ಲೋ ಝೋನ್, ಈ ಥರ 3 ಝೋನ್ ಯಾವ್ದು ಇಂಡಿಯಾದಲ್ಲಿ ಯಾವ ಝೋನ್ ಆಗಿದೆ ಅಂತ ಅವರು ಈ ಥರ ಮ್ಯಾಪಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೇನು ಟೋಟಲ್ ಕೇಸಸ್ಸಿಗೆ ಬಂದು ನಾವು ಕರ್ನಾಟಕದ ಮ್ಯಾಪನ್ನು ಡಬಲ್ ಟಚ್ ಮಾಡಿದ್ರೆ ನಮ್ಮ ಕರ್ನಾಟಕ ಮ್ಯಾಪ್ ಓಪನ್ ಆಗುತ್ತೆ. ಕರ್ನಾಟಕ ಮ್ಯಾಪ್ ಓಪನ್ ಆಗಿಬಿಟ್ಟು ಇಲ್ಲಿ ಝೋನ್ ಓಪನ್ ಮಾಡಿದ್ರೆ ನಮಗೆ ಯಾವ್ಯಾವ ಡಿಸ್ಟಿಕ್ ಯಾವ್ಯಾವ ಕಲರ್ ಝೋನಲ್ಲಿ ಇದೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಅಲ್ಲಿ ನಾವು ನಮ್ಮದು ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪನ್ನು ಚೆಕ್ ಮಾಡ್ಬೋದು. ದಕ್ಷಿಣ ಕನ್ನಡದಲ್ಲಿ
ಕೊಡಗು ಯಾವ ಝೋನ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಕೇಸಲ್ಲಿ ನಾವು ಕರ್ನಾಟಕ ಓಪನ್ ಮಾಡಿದರೆ ದಕ್ಷಿಣ ಕನ್ನಡದಲ್ಲಿ 25 ಕೇಸಸ್ಸು, ಉಡುಪಿಯಲ್ಲಿ 3 ಕೇಸಸ್ಸು, ಈ ಥರ ಡೀಟೇಲ್ಸು ಇಲ್ಲಿ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಬ್ಯಾಕ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಸ್ಪ್ರೆಡ್ ಟ್ರೆಂಡ್ಸ್ ಅಂತ ಇದೆ. ಇದರಲ್ಲಿ ನಮಗೆ ಟೋಟಲ್ ಆಗಿರೋ ಡೀಟೇಲ್ಸ್ ಆ್ಯಂಡ್ ಡೈಲಿ ಡೀಟೇಲ್ಸ್ ಈ ಥರ ಡಿವೈಡ್ ಮಾಡಿದ್ದಾರೆ. ಕ್ಯುಮ್ಯುಲೇಟಿವ್ ಅಂತ, ಇದರಲ್ಲಿ ಯೂನಿಫಾರ್ಮ್ ಅಂತ ಆ್ಯಂಡ್ ಲೊಗರಿಥಮಿಕ್ ಅಂತ ಸ್ಕೇಲ್ಸ್ ಮೋಡ್ಸನ್ನು ಕೊಟ್ಟಿದ್ದಾರೆ, 2 ಟೈಪ್ಸು. ಸೊ ಡೈಲಿ ಡೀಟೇಲ್ಸ್ ಆದ್ರೂ ಆ ಥರನೇ ಇದೆ, ಬಟ್ ಸ್ಕೇಲ್ ಮೋಡ್ ಒಂದೇ ಇದೆ, ಯೂನಿಫಾರ್ಮ್ ಇದೆ. ಸೊ ನಮಗೆ ಟೋಟಲ್ ಆಗಿರೋದ್ರಲ್ಲಿ ಆಲ್ ಸ್ಟೇಟನ್ನು ನಮಗೆ ಇಲ್ಲಿ ಸೆಲೆಕ್ಟ್ ಮಾಡಿ ನಮ್ಮ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ನಮಗೆ ಚೆಕ್ ಮಾಡಿ ಕನ್ಫರ್ಮ್ಡ್ ಕೇಸಸ್ ಡೇಟ್ ವೈಸ್ ಕೊಟ್ಟಿದ್ದಾರೆ. 10th ಮೇಗೆ 848 ಪ್ಲಸ್ 54 ಕೇಸಸ್ ನಿನ್ನೆ ಜಾಸ್ತಿ ಆಗಿರೋದು. ಅದೇ ಥರ ಡೇಟ್ ವೈಸ್ ನಮಗೆ ಇಲ್ಲಿ ಚೆಕ್ ಮಾಡ್ಕೋಬೋದು. 1st ಮೇ 2nd ಮೇ ಎಷ್ಟೆಷ್ಟು ಕೇಸ್ ಇತ್ತು ಆ್ಯಂಡ್ ಪ್ಲಸ್ ಎಷ್ಟಾಗಿದೆ ಅಂತ ಡೈಲಿ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅದರ ಆ್ಯಕ್ಟಿವ್ ಕೇಸಸ್ ಆ್ಯಂಡ್ ರಿಕವರ್ಡ್ ಕೇಸಸ್, ಡಿಸೀಸ್ಡ್, ಎಷ್ಟೆಷ್ಟು ಜನ ತೀರ್ಕೊಂಡಿದ್ದಾರೆ ಡೇ ಬೈ ಡೇ ಅಂತ ಅದು ಆ್ಯಡ್ ಮಾಡಿದ್ದಾರೆ. ಇದು ನಮಗೆ ಇಲ್ಲಿ ಬಿಗಿನಿಂಗಿಂದನೂ ಡೀಟೇಲ್ಸ್ ಬರುತ್ತೆ, ಲಾಸ್ಟ್ 1 ಮಂತ್ ಇದು ಬರುತ್ತೆ, ಲಾಸ್ಟ್ 2 ವೀಕ್ಸ್ದು ಡೀಟೇಲ್ಸ್ ಬರುತ್ತೆ. ಓಕೆ, ಇವಾಗ ನಮಗೆ ಇಲ್ಲಿ ಮೆನು ಓಪನ್ ಮಾಡೋಣ. ಇದರಲ್ಲಿ ಡೀಪ್ ಡೈವ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಇನ್ನೂ ಡೀಟೇಲ್ಸ್ ಆಗಿ ಗ್ರಾಫ್ ವೈಸ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಟೋಟಲ್ ಕೇಸಸ್ ಎಷ್ಟಿದೆ ಅಂತ. ಇಲ್ಲಿ ನಮಗೆ ಡೇಟ್ ವೈಸ್ ಇಲ್ಲಿ ಬರುತ್ತೆ ನೋಡಿ. ನಮ್ಗೆ ಜಸ್ಟ್ ಟೆಸ್ಟ್ ಮಾಡಿದ್ರೆ ಏಪ್ರಿಲ್ 14th ಎಷ್ಟು ಕೇಸಸ್ ಕನ್ಫರ್ಮ್ ಆಗಿದೆ, ರಿಕವರ್ಡ್ ಆಗಿದೆ, ಡಿಸೀಸ್ ಆಗಿದೆ ಅಂತ. ಆ ಥರ ಏಪ್ರಿಲ್ 23 ಎಷ್ಟು ಕೇಸ್ ಕನ್ಫರ್ಮ್ ಆಗಿದೆ, ರಿಕವರ್ಡ್ ಆಗಿದೆ, ಡಿಸೀಸ್ ಆಗಿದೆ ಅಂತ. ಅದು ಟೋಟಲ್ ಕೇಸಸ್ಸು. ಇಲ್ಲಿ ಡೈಲಿ ಕೇಸಸ್ದು ಡೀಟೇಲ್ಸ್ ಇದೆ. ಸೇಮ್ ಥರನೇ ಜಸ್ಟ್ ಟೆಸ್ಟ್ ಮಾಡಿದ್ರೆ ನಮಗೆ ಡೈಲಿ ಎಷ್ಟೆಷ್ಟು ಕೇಸಸ್ ಇಲ್ಲಿ ರಿಕವರ್ಡ್ ಆಗಿದೆ, ಡಿಸೀಸ್ ಆಗಿದೆ ಅಂತ ಅದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೇಸಸ್ ಬೈ ಸ್ಟೇಟ್ ಇದೆ. ಇದು ಇವಾಗ ಟೋಟಲ್ ಆಗಿ ಎಲ್ಲ ಸ್ಟೇಟ್ದು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏಪ್ರಿಲ್ 22 ಮಹಾರಾಷ್ಟ್ರದಲ್ಲಿ ಎಷ್ಟು ಕೇಸಸ್ ಇತ್ತು, ಗುಜರಾತಲ್ಲಿ ಎಷ್ಟಿತ್ತು, ಅದು ಡೈಲಿ ಇನ್ಕ್ರೀಸ್ ಆಗ್ತಾ ಇರೋದು ಅಪ್ಡೇಟ್ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಡೇಟ್ ವೈಸು. ಇಲ್ಲಿ ಟಾಗಲ್ ಸೆಲೆಕ್ಷನ್ ಮಾಡಿದರೆ ನಮಗೆ ಎಲ್ಲ ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರ ಸ್ಟೇಟನ್ನು ಅನ್ಮಾರ್ಕ್ ಮಾಡಿದರೆ ನಮಗೆ ಸಿಂಗಲ್ ಸ್ಟೇಟಿದು ಡೀಟೇಲ್ಸ್ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಮಹಾರಾಷ್ಟ್ರ ಮಾರ್ಕ್ ಮಾಡಿ ತಮಿಳ್ನಾಡನ್ನು ಅನ್ಮಾರ್ಕ್ ಮಾಡಿದರೆ ತಮಿಳ್ನಾಡು ಡೀಟೇಲ್ಸ್ ಬರುತ್ತೆ ಡೇಟ್ ವೈಸು. ಓಕೆ, ನೆಕ್ಸ್ಟ್ ಸ್ಟೇಟ್ ಗ್ರೋತ್ ಟ್ರೆಂಡ್ ಇದೆ. ಅದಾದ ಮೇಲೆ ನೆಕ್ಸ್ಟ್ ಪೇಷಂಟ್ಸ್ದು ಜೆಂಡರ್ ವೈಸ್ ಇವರು ಡೀಟೇಲ್ ಕೊಟ್ಟಿದ್ದಾರೆ. ಬಟ್ ಇದು 5313 ಪೇಷಂಟ್ಸ್ದು ಸ್ಯಾಂಪಲ್ ತಗೊಂಡು ಆವರೇಜ್ ತಗೊಂಡಿದ್ದಾರೆ ಅವರು. ಇದರಲ್ಲಿ ಫೀಮೇಲಲ್ಲಿ 33.2% ಆ್ಯಂಡ್ ಮೇಲಲ್ಲಿ 66.8% ಪೇಷಂಟ್ಸ್ ಇದ್ದಾರೆ ಅಂತ ಇವರು ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಪೇಷಂಟ್ಸ್ ಬೈ ಏಜ್, ಅದನ್ನು ಈ ಥರನೇ ಅವರು 2344 ಪೇಷಂಟ್ಸ್ದು ಸ್ಯಾಂಪಲಲ್ಲಿ ಆವರೇಜ್ ತಗೊಂಡಿದ್ದಾರೆ. 21ರಿಂದ 30 ವರ್ಷ ಆ್ಯಂಡ್ 31ರಿಂದ 40 ವರ್ಷದವರಿಗೆ ಜಾಸ್ತಿ ಕೊರೋನಾ ರಿಪೋರ್ಟ್ ಆಗಿದೆ ಅಂತ ಹೇಳ್ತಿರೋದು. ಲಾಸ್ಟಲ್ಲಿ ನೋಡಿ ಪೇಷಂಟ್ಸ್ ಬೈ ನ್ಯಾಷನಾಲಿಟಿ. ಇವಾಗ ನಮ್ಮ ಇಂಡಿಯಾದಲ್ಲಿ 98.1% ಇಂಡಿಯಾದವರಿಗೂ, ಇಟಲಿ 0.7, ಇಂಡೋನೇಷ್ಯಾ 0.6, ಅದರ ನ್ಯಾಷನಾಲಿಟಿ ಬೇಸಲ್ಲಿ ಅವರು ಡಿವೈಡ್ ಮಾಡಿದ್ದಾರೆ ನೋಡಿ. ಫ್ರೆಂಡ್ಸ್, ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನಮಗೆ ಇಷ್ಟೆಲ್ಲ ಡೀಟೇಲ್ಸನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬೋದು ಇದರಲ್ಲಿ. ಹಾಗೆ ನಾವಾಗಿ ಕೊರೋನಾ ಬಗ್ಗೆ ಜಾಗೃತರಾಗಿರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸ್ಟೇ ಸೇಫ್, ಸ್ಟೇ ಹೆಲ್ತಿ, ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.